ಕನಕ ನಿಸರ್ಗ ಮನೆಯ ಹೆಮ್ಮೆ. ವೈದ್ಯ ನಾರಾಯಣ ಹರೇ. ನಮಸ್ತೆ, ಎಲ್ಲರಿಗೂ ಕನಕ ನಿಸರ್ಗ ಮನೆ ಕಾಗಿನೆಲೆ ಹಾಸ್ಪಿಟಲ್ಗೆ ಸ್ವಾಗತ. ನನ್ನ ಹೆಸರು ಪ್ರಶಾಂತ್ ಅಂತ. ಈ ಹಾಸ್ಪಿಟಲ್ ನಾನು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಬನ್ನಿ, ನಮ್ಮ ಸ್ಟಾಫು ನಮಗೆ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಬನ್ನಿ. ಇವರು ರವಿ ಅಂತ ಇಲ್ಲಿ ರಿಸೆಪ್ಷನಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ ಇವ್ರ ಹೆಸರು ಮಮತಾ ಅಂತ, ಇವರು ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಹೆಸರು ಮ್ಯಾನೇಜರ್ ಆಗಿ ಜಾಕ್ಲಿನ್ ಅಂತ, ಇವರು ಇಲ್ಲ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅಂತಂದು ಇವರು ಇಲ್ಲಿ ಫಾರ್ಮಸಿಲಿ ಪೇಷಂಟ್ ಬೇಕಾದಂತಹ ಎಲ್ಲಾ ರೀತಿಯಾದಂತ ಮೆಡಿಸಿನ್ ಅನ್ನ ಇವರು ಇದು ಮಾಡ್ತಾರೆ. ಮತ್ತೆ ಬುಕಿಂಗ್ ಮ್ಯಾನೇಜರ್ ಆಗಿ ಡಾಕ್ಟರ್ ಪರಮೇಶಪ್ಪ ಅಂತಂದು ಪೇಷಂಟ್ಗೆ ರೂಮ್ ಸೌಲಭ್ಯ ಮತ್ತೆ ಬುಕಿಂಗ್ ಅನ್ನು ಇವರೇ ಕೊಡ್ತಾರೆ. ಪರಮೇಶಪ್ಪ ಅವರೇ, ಇಲ್ಲಿ ಯಾವ್ಯಾವ ತರದಂತ ಪೇಷಂಟ್ ಬರ್ತವೆ? ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಡಿಸೀಸ್ ಇರ್ತಕ್ಕಂತ ಪೇಷಂಟ್ ಟ್ರೀಟ್ಮೆಂಟ್ ಬರ್ತಿರ್ತಾರೆ. ಅಂದ್ರೆ ಕ್ಯಾನ್ಸರ್, HIV ಮತ್ತು ಕಿಡ್ನಿ ಸ್ಟೋನ್ ಅಂದ್ರೆ ಇದೆ, ಆದ್ರೆ ಡಾಕ್ಟರ್ ಸಜೆಷನ್ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಇದೆ. ಆದ್ರೆ ಹೆವಿ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿ ಬರ್ಬೇಕಾಗುತ್ತೆ. ಇನ್ನುಳಿದಂತೆ ಎಲ್ಲಾ ಡಿಸೀಸ್ಗೂ ಕೂಡ ಟ್ರೀಟ್ಮೆಂಟ್ ಇದೆ. ಜಾಯಿಂಟ್ ಪೇನ್ ಆಗ್ಲಿ, ಬ್ಯಾಕ್ ಪೇನ್ ಆಗ್ಲಿ, ಗ್ಯಾಸ್ಟ್ರಿಕ್, ಅಲ್ಸರೇಟಿವ್ ಕೊಲೈಟಿಸ್, IBS ಎಲ್ಲಾ ಡಿಸೀಸ್ಗೂ ಕೂಡ ಟ್ರೀಟ್ಮೆಂಟ್ ಇದೆ. ಇಲ್ಲಿ ಈ ಟ್ರೀಟ್ಮೆಂಟ್ ಬರುವಾಗ ನಮ್ಮಲ್ಲಿ ಫೋನ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಹಾಗಾದ್ರೆ ನೀವು ಎಲ್ಲಾ ಪೇಷಂಟ್ಗೂ ಟ್ರೀಟ್ಮೆಂಟ್ ಕೊಡ್ತಾರ ಅಂತ ಅರ್ಥ ಆಯ್ತು ಇಲ್ಲಿ ಹಾಸ್ಪಿಟಲ್. ಹೌದು, ಎಲ್ಲಾ ಒಂದು ಡಿಸೀಸ್ಗೂ ಕೂಡ ಟ್ರೀಟ್ಮೆಂಟ್ ಇದೆ. ಹಾಗಾದ್ರೆ ಇಲ್ಲಿ ಬಡವರಿಗೆ ಮತ್ತೆ ಶ್ರೀಮಂತರಿಗೆ ಯಾವ ರೀತಿ ಇದೆ ಪ್ಯಾಕೇಜಸ್ ಇದೆ, ಮತ್ತೆ ನಾನು ಪ್ಯಾಕೇಜಸ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಇಲ್ಲಿ ಆ ತರ ಪ್ಯಾಕೇಜಸ್ ಮತ್ತೆ ಅದ್ರದ್ದು ರೂಮ್ ಫೆಸಿಲಿಟಿ ಯಾವ ತರ ಇದೆ, ಹೇಗಿದೆ ಅನ್ನೋದು ಹೇಳ್ಕೊಡ್ತೀರಾ ಸ್ವಲ್ಪ? ಇಲ್ಲಿ ಬಡವರು ಶ್ರೀಮಂತರ ಅಂತ ಹಂಗೆ ಇದು ಇರಲ್ಲ, ಪ್ಯಾಕೇಜ್ ವೈಸ್ ಇದೆ. ಪ್ಯಾಕೇಜ್ ಎಲ್ಲರಿಗೂ ಕೂಡ ಒಂದೇ ರೀತಿ ಕನ್ಸಿಡರ್ ಆಗುತ್ತೆ. ಇಲ್ಲಿ ಜನರಲ್ ವಾರ್ಡ್, ಸ್ಪೆಷಲ್, ಸೆಮಿ ಸ್ಪೆಷಲ್, ಕಾಟೇಜ್ ಅಂತಿದೆ. ಜನರಲ್ ವಾರ್ಡ್ ಅಲ್ಲಿ 9 ಜನ ಶೇರ್ ಮಾಡ್ತಾರೆ. ಜನರಲ್ ವಾರ್ಡ್ ಅಲ್ಲಿ ಅದು 9 ಜನ ಶೇರ್ ಮಾಡ್ತಾರೆ. ಸೆಮಿ ಸ್ಪೆಷಲ್ ಅಂದ್ರೆ 4 ಜನ ಶೇರ್ ಮಾಡೋದು. ಆಮೇಲೆ ಸ್ಪೆಷಲ್ ವಾರ್ಡ್ ಅಂತ ಹೇಳಿದ್ರೆ 2 ಮೆಂಬರ್ಸ್ ಶೇರ್ ಮಾಡೋದು. ಆಮೇಲೆ ಕಾಟೇಜ್ ಅಂತ ಹೇಳಿದ್ರೆ 2 ಶೇರಿಂಗ್ ಕಾಟೇಜ್, ಸಿಂಗಲ್ ಶೇರಿಂಗ್ ಕಾಟೇಜ್ ಅಂತಿದೆ. 2 ಶೇರಿಂಗ್ ಕಾಟೇಜ್ ಅಂತ ಹೇಳಿದ್ರೆ ಅಲ್ಲಿ AC, TV ಎಲ್ಲ ಇರುತ್ತೆ. ಆಮೇಲೆ ಸಿಂಗಲ್ ಶೇರಿಂಗ್ ಕಾಟೇಜ್ ಅಂತ ಹೇಳಿದ್ರೆ ಒಬ್ಬರೇ ಸ್ಟೇ ಮಾಡೋದು. ಅದು ಅಲ್ಲಿ ಸದ್ಯಗೆ AC ಇನ್ನು ಇನ್ಕ್ಲೂಡ್ ಆಗಿಲ್ಲ. ಅಲ್ಲಿ ಕೂಲರ್ ಅಂತ ಇದೆ, ಅಲ್ಲಿ ಒಬ್ಬರೇ ಪೇಷಂಟ್ ಆಡ್ ಮಾಡೋದು. ಅದ್ರ ಜೊತೆಗೆ ಎಲ್ಲಾ ಸೆಕ್ಷನ್ ಅಲ್ಲಿನೂ ಕೂಡ ಒಬ್ರು ಅಟೆಂಡರ್ಗೆ ಅಂತೇಳಿ ಅಟೆಂಡರು ಕೂಡ ಇರ್ಬೋದು. ಅವ್ರಿಗೆ ಕೇರ್ ಟೇಕರ್ ಅಂತೇಳಿ, ಕೇರ್ ಟೇಕರ್ಗೆ ಅಂತೇಳಿ ಜನರಲ್ ವಾರ್ಡಿಂದ ಹಿಡಿದು ಇದು ಏನು ಯಾವುದು ಕಾಟೇಜ್ ಅಂತ ಏನಿದೆಯಲ್ಲ, ಕಾಟೇಜ್ ವರೆಗಿನು ಕೇರ್ ಟೇಕರ್ಗೆ 500 ರೂಪಾಯಿ ಚಾರ್ಜ್ ಆಗುತ್ತೆ. ಅವ್ರಿಗೆ ಊಟ, ತಿಂಡಿ, ಬೆಡ್ ಚಾರ್ಜ್ ಅಂತ ಇರುತ್ತೆ. ನೀವು ಹೇಳಿರೋ ಪ್ರಕಾರ ನಮ್ಮ ವೆಂಕಟರಮಣ ಹೆಗಡೆ ಅವರು ಬಡವರಿಗೆ ಮತ್ತೆ ಎಲ್ಲರಿಗೂ ಅನುಕೂಲ ಆಗೋ ತರ ಇಲ್ಲಿ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಹೌದು, ಅನುಕೂಲ ಆಗೋ ತರಾನ ಪ್ಯಾಕೇಜ್ ಇದೆ. ನಿಮ್ಮ ಹೆಸರು? ಗುಡ್ಡೇಶ್ ದೊಡ್ಡಮನಿ ಅಂತ. ನೀವು ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಎಷ್ಟು ದಿನದಿಂದ ವರ್ಕ್ ಮಾಡ್ತಿದ್ದೀರಾ? ಒಂದ್ ದಿನ ಅಂತಲ್ಲ, 3 ವರ್ಷದಿಂದ ಕೆಲಸ ಮಾಡ್ತೇನೆ. ಫಸ್ಟ್ ಸಿರ್ಸಿಲಿದ್ದೆ, ಅದ್ ನೆಕ್ಸ್ಟ್ ಇದು ಸ್ಟಾರ್ಟ್ ಆದ್ಮೇಲೆ ಸುಮಾರು 1.5 ವರ್ಷ ಆಯ್ತು ಇಲ್ಲಿ ಬಂದೆ. ಇಲ್ಲಿ ಕೆಲಸ ಮಾಡ್ತಾ ಇದೀನಿ. ಬಟ್ ಇಲ್ಲಿ ಮಾತ್ರ ಅಲ್ಲಿ ಸಿರ್ಸಿಗಿಂತನೂ ಸಖತ್ತಾಗಿದೆ. ಎಲ್ಲಾ ಪೇಷಂಟ್ ಚೆನ್ನಾಗಿ ಬರ್ತಾ ಇದ್ದಾರೆ. ಎಲ್ಲಾ ಪೇಷಂಟ್ ರಿಲೀಫ್ ಆಗ್ತಾ ಇದೆ. ಮತ್ತೆ ನಮ್ಗೆ ಒಳ್ಳೆ ಉತ್ತರನ ಹೇಳಿ ಹೋಗ್ತಾ ಇದಾರೆ. ಸರ್, ಇದು ಯಾವ ಟ್ರೀಟ್ಮೆಂಟ್ ಅಂತ ನನ್ಗೆ ಗೊತ್ತಾಗ್ಲಿಲ್ಲ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತೀರಾ? ಇದು ಶಿರೋಧಾರ ಅಂತ. ಇದಕ್ಕೆ ಇನ್ನೊಂದು ಹೆಸರು ಬಂದ್ಬಿಟ್ಟು ನಾವು ತೈಲಧಾರ ಅಂತ ಹೇಳ್ತೀವಿ. ಇದರಿಂದ ಮನುಷ್ಯನಿಗೆ ಯಾವುದೇ ಟೆನ್ಷನ್ ಇರಲಿ, ಆಮೇಲೆ ಟ್ರಸ್ಟ್ ಅನ್ನೋದಿರ್ಲಿ, ತಲೆನೋವು, ನಿದ್ದೆ ಬಾರದೆ ಇರೋಕೆ ಅದೆಲ್ಲ ಸಡನ್ಲಿ ಕಂಟ್ರೋಲ್ ಮಾಡುತ್ತೆ. ಇದರಿಂದ ಕರೆಕ್ಟ್ ಆಗಿ 5 ದಿನ ತಗೊಂಡ್ರೆ ಸಾಕು, ಎಲ್ಲ ಕ್ಲಿಯರ್ ಮಾಡುತ್ತೆ. ಸೊ ಇವಾಗ ಇವ್ರು ಬಂದು 7 ದಿನ ಆಯ್ತು. ಇವಾಗ ಸ್ಟಾರ್ಟ್ ಮಾಡಿ ಇವ್ರು 3 ದಿನ ಆಯ್ತು. ಒಳ್ಳೆ ನಿದ್ದೆ ಬರ್ತಾ ಇದೆ ಅವ್ರಿಗೆ. ಆಮೇಲೆ ಯಾವುದೇ ಟೆನ್ಷನ್ ಇಲ್ಲ, ಅವ್ರಿಗೆಲ್ಲ ಕ್ಲಿಯರ್ ಆಗ್ತಿದೆ.
ಒಳ್ಳೆ ರಿಸಲ್ಟ್ ಕೂಡ ಇದೆ ಇದರಿಂದ. ನೀವ್ ಹೇಳಿರೋ ಪ್ರಕಾರ ಈ ಟ್ರೀಟ್ಮೆಂಟ್ ಅಲ್ಲಿ ಮೈಗ್ರೇನ್ ಅಥವಾ ನಿದ್ದೆ ಸಮಸ್ಯೆಯಿಂದ ಕಾಡುತ್ತಿದ್ದರೆ ಈ ಟ್ರೀಟ್ಮೆಂಟ್ ತಗೊಂಡ್ರೆ ಕ್ಲಿಯರ್ ಆಗುತ್ತೆ ಅನ್ನೋ ನಿಮ್ಮ ಉದ್ದೇಶ. ಹೌದು. ಅದೇ ಡೈಲಿ ಒಂದ್ ಕಂಡೀಷನ್ ಪ್ರಕಾರ ಐದ್ ದಿನ ತಗೊಂಡ್ರೆ ಕ್ಲಿಯರ್ ಆಗುತ್ತೆ. ಯಾವುದೇ ಟೆನ್ಷನ್ ಇಲ್ಲಿ, ಯಾವುದೇ ಮನುಷ್ಯ, ಪ್ರತಿಯೊಬ್ಬ ಮನುಷ್ಯನಿಗೂ ಟೆನ್ಷನ್ ಅನ್ನ ಇದ್ದೇ ಇರುತ್ತೆ. 5 ದಿನ ತಗೊಂಡ್ರೆ ಕ್ಲಿಯರ್ ಆಗುತ್ತೆ, ಅದೇನ್ ಪ್ರಾಬ್ಲಮ್ ಇಲ್ಲ. ಆಮೇಲೆ ನಿದ್ರಾ ರೋಗ ಏನಾದ್ರು ಪ್ರಾಬ್ಲಮ್ ಇದೆ, ನಿದ್ದೆ ಬರಲ್ಲ, ಸುಮ್ಮನೆ ನೈಟ್ ಎಲ್ಲ ಸುಮ್ಮನೆ ಕಣ್ಣು ಮುಚ್ಚಿರ್ತಾರೆ, ನಿದ್ದೆ ಬರಲ್ಲ ಅಂತವ್ರಿಗೆ ಒಳ್ಳೇದು ಟ್ರೀಟ್ಮೆಂಟ್ ಸರ್ ಇದು ಹೇಳ್ಬೇಕಂದ್ರೆ. ಸರ್ ಹಾಗಿದ್ರೆ ನೀವು ಇಲ್ಲಿವರೆಗೆ ಎಷ್ಟು ಪೇಷಂಟ್ ಅಟೆಂಡ್ ಮಾಡಿದಾರ? ಹಾಗಾದ್ರೆ ದಿನಕ್ಕೆ ಎಷ್ಟು ಪೇಷಂಟ್ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ? ಓಕೆ, ಡೈಲಿ ನಾನು ಹೈಯೆಸ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ತಗೊಂಡಿರೋದು 50 ಜನ ಪೇಷಂಟ್ ಒಂದು ದಿನಕ್ಕೆ ನಾವು ಕೊಡೋದು. ನಾವು ಎಲ್ಲ ನಾನು ಒಬ್ಬನೇ ಅಲ್ಲ, ಓವರಾಲ್ ಥೆರಪಿಸ್ಟ್, ನಮ್ಮ ಮಸಾಜ್ ಶಿಕ್ಷಣ ಥೆರಪಿಸ್ಟ್ ಒಂದು ದಿನಕ್ಕೆ 50 ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಇವಾಗ ಸದ್ಯಕ್ಕೆ 40 ಜನ ಇದ್ದಾರೆ. 40 ಜನಕ್ಕೂ ಕೊಡ್ತಾ ಇದ್ದೀವಿ ನಾವು. ಕೆಲವರು ಅವ್ರವ್ರ ಕಂಡೀಷನ್ ಮೇಲೆ ಶಿರೋಧರ ಎಲ್ಲ ಬರೀತಿರ್ತಾರೆ, ಮಸಾಜ್ ಬರೀತಿರ್ತಾರೆ, ಮಡ್ ಬಾತ್, ಗಂಜಿ ಟರ್ಮರಿಕ್ ಆತರ ಎಲ್ಲ ಬರೀತಿರ್ತಾರೆ, ಎಲ್ಲರಿಗೂ ಕೊಡ್ತಾ ಇರ್ತೀವಿ. ಹಾಗಾದ್ರೆ ನೀವು ಎಲ್ಲಾ ವ್ಯಕ್ತಿಗಳಿಗೂ ಎಲ್ಲಾ ರೀತಿಯಂತ ಪೇಷಂಟ್ಗಳು ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ಆಯ್ತು. ಹೌದು, ಎಲ್ಲ ಇಲ್ಲಿ ಬರೋ ಪೇಷಂಟ್ ನ ನಮ್ ತಂದೆ ತರ, ಅಣ್ಣ, ತಮ್ಮ, ಚಿಕ್ಕಪ್ಪ ಈ ತರ ಎಲ್ಲ ನೋಡ್ಕೋತೀವಿ ಎಲ್ಲಾರು. ಆಮೇಲೆ ಅದೇ ರೀತಿ ಎಲ್ಲಾ ಪೇಷಂಟ್ ನಮ್ಗೆ ಸಹಕರಿಸ್ತಾರೆ. ಹಾಗಾದ್ರೆ ಕನಕ ನಿಸರ್ಗಮ್ಮ ಹಾಸ್ಪಿಟಲ್ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನಮ್ಗೆ ಇದು ಒಂದು ಒಳ್ಳೆ ಜೀವನವನ್ನು ಕೊಟ್ಟಿದೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಂಗೆ ಒಳ್ಳೆ ಜೀವನವನ್ನು ಕೊಟ್ಟಿದೆ. ಇದರಿಂದ ಒಂದು ಊಟ ಮಾಡ್ತಿದ್ವಿ ನಾವು. ಅದೇ ರೀತಿ ಅದಕ್ಕಿಂತ ಮೊದಲು ನನಗೆ ದೊಡ್ಡ ಸೇವೆ ಅಂತ ಅನ್ಕೊಂತೀನಿ ನಾನು. ಪೇಮೆಂಟ್ ಎಲ್ಲಾದ್ರೂ ಕೊಡ್ತಾರೆ, ಯಾವ ಬೇರೆ ಕಡೆ ಹೋದ್ರೆ ಎಲ್ಲ ಪೇಮೆಂಟ್ ತಗೋಬಹುದು, ಆದ್ರೆ ಪೇಮೆಂಟ್ ಪ್ರಕಾರ ಹೋದ್ರೆ ಅಲ್ಲ. ಇದು ಒಂದು ಒಳ್ಳೆ ಸೇವೆ ಅಂತ ಅನ್ಕೊಂಡು ನಾವ್ ಇಲ್ಲಿ ಕೆಲಸ ಮಾಡ್ತಾ ಇದೀವಿ. ನೀವ್ ಹೇಳಿದ ಪ್ರಕಾರ ಇಲ್ಲಿ ದುಡ್ಡು ಮುಖ್ಯ ಅಲ್ಲ, ಇವರು ಸೇವೆ ಮುಖ್ಯ ಅಂತ ಇವ್ರು ಹೇಳ್ತಿದ್ದಾರೆ. ಹೌದು, ಯಾಕಂದ್ರೆ ಇಲ್ಲಿ ಪೇಷಂಟ್ ಗಳು ಬರ್ತಾರಲ್ಲ, ಅವ್ರು ಬಂದ್ ನಮ್ಗೆ ಒಳ್ಳೆ ಸೇವೆ ಕೊಡ್ತಿದೀಯಪ್ಪ, ನನ್ ಮಗನ್ ತರ ನೋಡ್ಕೊತಿದೀವಿ ಅಂತ ಹೇಳ್ತಾರಲ್ಲ, ಅದೇ ನಮಗೆ ಫುಲ್ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಪೇಮೆಂಟ್ ಗೋಸ್ಕರ ಕೆಲಸ ಮಾಡ್ತಿಲ್ಲ. ಆಮೇಲೆ ಅವ್ರು ಕೊಡೋ ನಾವು ಒಂದು ಅವ್ರಿಗೆ ಸೇವೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಓಕೆ ಸರ್, ಈಗ ರೀತಿ ಕಂಟಿನ್ಯೂ ಮಾಡಿ, ಒಳ್ಳೇದಾಗ್ತದೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಯಮುನಾ ಅಂತ. ಹೌದಾ? ಹಾಗಾದ್ರೆ ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ನಾನು ನಿಸರ್ಗ ಮನೆಯಲ್ಲಿ ಸಿರ್ಸಿಯಲ್ಲಿ 7 years ವರ್ಕ್ ಮಾಡಿದ್ದೀನಿ. ಇಲ್ಲಿ 1 ವರ್ಷ ಆಯ್ತು ನಾನು ಬಂದು. ಹಾಗಾದ್ರೆ ಮೇಡಮ್ ಇಲ್ಲಿ ಯಾವ ತರದ ಪೇಷಂಟ್ ಬರ್ತಾರೆ, ಯಾವ ತರ ನೀವು ಚಿಕಿತ್ಸೆ ಇಲ್ಲಿ ನೀಡ್ತೀರಾ? ಇಲ್ಲಿ ವಾಟರ್ ಥೆರಪಿ, ಮಸಾಜ್ ಎಲ್ಲ ಇರುತ್ತೆ. ವೇಟ್ ಲಾಸಿಗೆ, ಜಾಯಿಂಟ್ ಪೇನಿಗೆ, ಸೋಯಾಸಿಸ್ ಪೇಷಂಟ್ ಇರ್ತಾರೆ, ಸ್ಟ್ರೋಕ್ ಪೇಷಂಟ್ ಇರ್ತಾರೆ, ಅಂತವರಿಗೆಲ್ಲ ಇಲ್ಲಿ ಟ್ರೀಟ್ಮೆಂಟ್ ಇರುತ್ತೆ. ಮತ್ತೆ BP, ಶುಗರ್ ಟ್ರೀಟ್ಮೆಂಟ್ ಕೊಡ್ತೀವಿ. ಈ ಟ್ರೀಟ್ಮೆಂಟ್ ಕೊಡೋದ್ರಿಂದ ನಿಮಗೆ ಏನ್ ಅನ್ಸುತ್ತೆ ಮೇಡಮ್? ಯಾವ ತರದ್ ನಿಮ್ ಫೀಲ್ ಆಗುತ್ತೆ? ತುಂಬಾ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಇಲ್ಲಿ ತುಂಬಾ ಜನ ಬರ್ಬೇಕಾದ್ರೆ ತುಂಬಾ ನೋವಿಟ್ಕೊಂಡ್ ಬಂದಿರ್ತಾರೆ. ಹೋಗುವಾಗ ಟ್ರೀಟ್ಮೆಂಟ್ ತಗೊಳ್ಳುವಾಗ ಎಲ್ಲ ನಾರ್ಮಲ್ ಆಗಿ ಆರಾಮಾಗಿ ಹೋಗ್ತಾರೆ. ಸ್ಟ್ರೋಕ್ ಪೇಷಂಟ್ ಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಅವರು ಬರುವಾಗ ವೀಲ್ ಚೇರ್ ಇಂದ ಬಂದಿರ್ತಾರೆ, ಹೋಗುವಾಗ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗಿರ್ತಾರೆ. ಖುಷಿ ಆಗುತ್ತೆ ಸರ್ ಅದನ್ನೆಲ್ಲ ನೋಡಿ. ನಮಗೂ ಒಂಥರ ಫ್ಯಾಮಿಲಿ ಫೀಲೇ ಬರುತ್ತೆ ಇಲ್ಲಿ. ಯಮುನಾ ಅವರು 7 ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವರು 7 ವರ್ಷದಿಂದ ತುಂಬಾ ಹಲವಾರು ರೀತಿಯ ಪೇಷಂಟ್ ಗಳನ್ನ ನೋಡಿದ್ದಾರೆ. ತುಂಬಾ ಹಲವಾರು ಪೇಷಂಟ್ ಗಳನ್ನ ತುಂಬಾ ಕ್ಯೂರ್ ಆಗಿ ಮಾಡಿ ಕಳಿಸಿದ್ದಾರೆ. ಹಾಗಾದ್ರೆ ಮೇಡಮ್, ಇಲ್ಲಿಂದ ನೀವು ಆ ಪೇಷಂಟ್ ಹೋಗ್ಬೇಕಾದ್ರೆ ಅವರು ನಿಮ್ ಬಗ್ಗೆ ಏನ್ ಹೇಳ್ತಾರೆ? ಅವರು ಟ್ರೀಟ್ಮೆಂಟ್ ಬಗ್ಗೆ ಏನ್ ಹೇಳಿ ಹೋಗ್ತಾರೆ ನಿಮಗೆ? ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ, ನೆಕ್ಸ್ಟ್ ನಾವ್ ಯಾರಿಗಾರು ರೆಫರ್ ಮಾಡ್ಬೋದು ಅಂತ ಹೇಳಿ ಹೋಗ್ತಾರೆ. ಬಂದವರೆಲ್ಲ ನಮಗೂ ಖುಷಿ ಆಗುತ್ತೆ, ಮಕ್ಳ ತರ, ತಾಯಿ ತರನೇ ಟ್ರೀಟ್ ಮಾಡ್ತೀರಾ ಅಂತ ಹೇಳ್ತಾರೆ. ಅದನ್ನ ಕೇಳಿ ತುಂಬಾ ಖುಷಿ ಅನ್ಸುತ್ತೆ. ನಾವು ಮಾಡೋ ಸೇವೆಗೂ ಇಷ್ಟು ಜನ ಒಳ್ಳೆ ಪ್ರತಿಕ್ರಿಯೆ ನೀಡ್ತಾರ ಅಂತ ಹೇಳಿ ಮನ್ಸಿಗೆ ಸಮಾಧಾನ ಅನ್ಸುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲ. ಎಲ್ಲಾ ರೀತಿಯಾದಂತಹ ಥೆರಪಿಗಳಲ್ಲಿ ಮೇಲ್ ಸೆಕ್ಷನ್ ಅಲ್ಲೂ ಮೇಲ್ಸ್ ಇದ್ದಾರೆ, ಫಿಮೇಲ್ ಸೆಕ್ಷನ್ ಅಲ್ಲಿ ಫಿಮೇಲ್ಸ್ ಇದ್ದಾರೆ. ಎಲ್ಲಾ ತರದಂತಹ ಪೇಷಂಟ್ಗಳು ನಮ್ಮಲ್ಲಿ ಬರ್ಬೋದು, ಬಂದು ಟ್ರೀಟ್ಮೆಂಟ್ ತಗೋಬಹುದು. ನೀವು ನೋಡಿದ್ರ ಪ್ರಕಾರ ಫಿಮೇಲ್ ಸೆಕ್ಷನ್ ಅಲ್ಲಿ ವರ್ಕ್ ಮಾಡೋದನ್ನ ಟ್ರೀಟ್ಮೆಂಟ್ ಕೊಡುವಂತಹ ಮಿಸ್ ಯಮುನಾ ಅವರು ತಮ್ಮ ಅನಿಸಿಕೆ
ಸರ್ ನಮಸ್ತೆ. ಸರ್ ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಪರಶುರಾಮ್ ಮಡಿವಾಳ ಅಂತೇಳಿ. ನಾನು ಇಲ್ಲಿ ನಿಸರ್ಗ ಕನಕಮ ಇದರಲ್ಲಿ ವರ್ಕ್ ಮಾಡ್ತೀನಿ. ನಾನು ಮೇಲ್ ಥೆರಪಿಸ್ಟ್ ಆಗಿ. ನೀವು ಎಷ್ಟು ವರ್ಷದಿಂದ work ಮಾಡ್ತಿದ್ದೀರಾ? ಸರ್ ನಂದು 11 ಇಯರ್ ಆಯ್ತು. ನಾನು ನಿಶ್ಚಯಿಸಿ ನಿಸರ್ಗ ಮನೆಯಲ್ಲಿ ಡಾಕ್ಟರ್ ವೆಂಕಟರಮಣ ಹೆಗಡೆ ಸರ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೆ. ಮತ್ತೆ ಜಿನು ಮೇಡಮ್ ಅವ್ರ ಜೊತೆ ಎಲ್ಲರೂ ವರ್ಕ್ ಮಾಡ್ತಾ ಇದ್ದೆ. ಹಾಗೆ ನಾನು ಈಗ ಕನಕ ನಿಸರ್ಗ ಮನೆಗೆ ಇಲ್ಲಿ ಬಂದಿದ್ದೀನಿ. ನಾನು ಮೇಲ್ ಸೀನಿಯರ್ ಸ್ಟಾಫ್ ಆಗಿ ಇಲ್ಲಿ ವರ್ಕ್ ಮಾಡ್ತೀನಿ ನಾನು. ಏನಿಲ್ಲ ಸರ್, ಈಗ ನೀವು ಯಾವ ಟ್ರೀಟ್ಮೆಂಟ್ ಕೊಡ್ತಿದ್ದೀರಾ, ಈ ಟ್ರೀಟ್ಮೆಂಟ್ ಹೆಸರು ಮತ್ತೆ ಈ ನೀವು ಏನು ಟ್ರೀಟ್ಮೆಂಟ್ ಕೊಡ್ತಾರಾ ಸ್ವಲ್ಪ ಮಾಹಿತಿ ನಮಗೆ ಬೇಕಿತ್ತು. ಸರ್, ಇದು ಸೋನಾಬಾತ್ ಅಂತ ಹೇಳಿ, ಅಂದ್ರೆ ಇದು ವೈಬ್ರೋ ಮಸಾಜ್ ಅಂತ ಒಂದು ಪೌಡರ್ ಅಪ್ಲಿಕೇಶನ್ ಕೊಟ್ಟು ಅದ್ರ ಮೇಲೆ ಮಷಿನ್ ಅಪ್ಲಿಕೇಶನ್ ಕೊಟ್ಟಿರ್ತೇವೆ. ಅದು ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್, ವೇಟ್ ಲಾಸ್, ಬೆಲ್ಲಿ ಫ್ಯಾಟು, ಥೈ ಫ್ಯಾಟು ಅದಕ್ಕೆಲ್ಲ ಹೆಲ್ಪ್ ಆಗ್ತದೆ. ಅದ್ ಮುಗಿದ ನಂತರ ನಾವು ಸೋನಾಬಾತ್ ಅಂತ ಹೇಳಿ ಒಂದು ಟ್ರೀಟ್ಮೆಂಟ್ ಇಲ್ಲಿ ಹಾಕ್ತೇವೆ. ಇದರಲ್ಲಿ ಹಾಕಿದ ತಕ್ಷಣ ನಮ್ಮ ಕ್ಯಾಲರೀಸ್ ಬರ್ನ್ ಮಾಡ್ತದೆ. ಇದು ನಮ್ಮ ಬಾಡಿಯಲ್ಲಿ ಏನೇನು ಫ್ಯಾಟ್ ಎಲ್ಲ ನಾವು ಮಸಾಜ್ ಮಾಡಿರ್ತೇವಲ್ಲ ಅದು ಲೂಸ್ ಆಗಿರ್ತದೆ. ಅದು ಲೂಸ್ ಆಗಿ ಕ್ಯಾಲರೀಸ್ ಬರ್ನ್ ಆಗಿ ನಮ್ಮ ಯೂರಿನ್ ಮುಖಾಂತರ ಹೊರ ಹಾಕ್ತದೆ. ಇದರಿಂದ ನಮಗೆ ವೇಟ್ ಲಾಸ್ಗೆ ಹೆಲ್ಪ್ ಆಗ್ತದೆ. ಬ್ಯಾಕ್ ಪೇನು, ನೀ ಪೇನು, ಎನಿ ಜಾಯಿಂಟ್ ಪೇನ್ಸ್ಗೆಲ್ಲ ಹೆಲ್ಪ್ ಆಗ್ತದೆ. ಇದು ಸೋನಾಬಾತ್ ಅಂತ ಹೇಳಿ ನಾವು ಟ್ರೀಟ್ಮೆಂಟ್ ಕೊಟ್ಟು ಮುಗಿಸ್ತೇವೆ ಸರ್. ಹಾಗಾದ್ರೆ ನೀವು ಹೇಳೋ ಪ್ರಕಾರ ವೇಟ್ ಲಾಸ್ ಇದು ಒಳ್ಳೆ ರೀತಿಯಾದಂತ ಟ್ರೀಟ್ಮೆಂಟ್ ಅಂತ ಹೇಳ್ತೀರಾ? ಹೌದು ಸರ್, ಇದು ತುಂಬಾ ಒಳ್ಳೆಯದು ಸರ್. ಇದು ಜಾಯಿಂಟ್ ಪೇನ್ ಒಳ್ಳೇದು, ಬ್ಯಾಕ್ ಪೇನ್, ವೇಟ್ ಲಾಸ್ ಮತ್ತೆ ತುಂಬಾ ಥೈ ಫ್ಯಾಟ್ಸ್, ತುಂಬಾ ಫ್ಯಾಟ್ ಇದ್ದವ್ರಿಗೆ ಅವರು ಕೂಡ ತುಂಬಾ ಒಳ್ಳೇದು ಇದು ಟ್ರೀಟ್ಮೆಂಟ್. ಇದು ತಗೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ, ತುಂಬಾ ಹೆಲ್ಪ್ ಇದೆ ಸರ್ ಇದರಿಂದ. ಹಾ ಸರ್, ಹಾಗಾದ್ರೆ ಈಗ ಸರ್ ಅವರು ಒಳಗಡೆ ಇದ್ದಾರೆ, ಸೋನಾಬಾತ್ ಒಳಗಡೆ ಇದ್ದಾರೆ, ಅವ್ರಿಗೆ ಯಾವ ಫೀಲಿಂಗ್ ಆಗ್ತಿದೆ ಅನ್ನೋದು ಹೇಳ್ತೀರಾ? ಓಕೆ ಸರ್. ಅವ್ರಿಗೆ ಅಂದ್ರೆ ಈಗ ಒಂಥರ ಫುಲ್ ರಿಲ್ಯಾಕ್ಸ್ ಫೀಲಿಂಗ್. ಅಂದ್ರೆ ಇಲ್ಲಿ ಪೌಡರ್ ಮಸಾಜ್ ಕೊಟ್ಟಿರ್ತೇವಲ್ಲ, ಮಷಿನ್ ಅಪ್ಲಿಕೇಶನ್ ಕೊಟ್ಟು ಅದು ಫುಲ್ ಥೈ ಫ್ಯಾಟ್ಸ್ ಎಲ್ಲ ರಿಲೀಫ್ ಮಾಡ್ತದೆ. ನಮ್ಮ ಕ್ಯಾಲರೀಸ್ ಬರ್ನ್ ಮಾಡಕ್ಕೆ ಅಲ್ಲಿ ಟ್ರೈ ಮಾಡ್ತದೆ. ಅದು ಸ್ವೆಟಿಂಗ್ ಫುಲ್ ಆಗ್ತದೆ, ಬಾಡಿ ಎಲ್ಲ ಸ್ವೆಟಿಂಗ್ ಇಳ್ಕೊಂಡು ಅವರು ಫುಲ್ ರಿಲೀಫ್ ಅಲ್ಲಿ ಆಗಿರ್ತಾರೆ. ಆದ ನಂತರ ಅವರು ಫ್ರೆಶ್ ಅಪ್ ಆಗಿ ರೂಮ್ ಹೋಗ್ಲಿಕ್ಕೆ ಅವ್ರು ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಅದರಿಂದ ಫುಲ್ ರಿಲ್ಯಾಕ್ಸ್ ಆಗ್ತದೆ ಅವ್ರಿಗೆ, ಮೈಗೆಲ್ಲ ಇಡೀ ಬಾಡಿಗೆಲ್ಲ ಒಂಥರ ಸ್ವೆಟಿಂಗ್ ನಮ್ನೆಸ್ ಆಗಿ ಫುಲ್ ಕ್ಲೀನ್ ಆಗ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಪರ್ಸು ಹೇಳೋ ಪ್ರಕಾರ ವೇಟ್ ಲಾಸ್ ಅನ್ನ ನಾವು ವೈಬ್ರೋ ಮಸಾಜ್ ತರ ಮಾಡ್ಬಿಟ್ಟು ವೇಟ್ ಲಾಸ್ ಅನ್ನ ಇಳಿಸಬಹುದು, ತೂಕನ ಕಮ್ಮಿ ಮಾಡಬಹುದು ಅನ್ನೋದು ಪರ್ಸು ಅವರು ಹೇಳಿದ್ದಾರೆ ನಮಗೆ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ವೀಣಾ ಅಂತ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಒಂದೂವರೆ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಇಲ್ಲಿ ಬರುವಂತ ಪೇಷಂಟ್ಗೆ ನೀವು ಯಾವ ತರದಂತಹ ಡಯಟ್ ಕೊಡ್ತೀರಾ? ನಾವು ಡಾಕ್ಟರ್ ಸಲಹೆಗಳ ಮೇರೆಗೆ ಅವ್ರು ಯಾವ ತರ ಡಯಟ್ ಅಂತ ಬರ್ದಿರ್ತಾರೆ, ಅವ್ರಿಗೆ ಏನೇನು ಕೊಡ್ಬೇಕು ಅಂತ ಬರ್ದಿರ್ತಾರೆ. ಡಯಟ್ ಶೀಟ್ ಇರುತ್ತೆ, ಅದನ್ನ ನೋಡ್ಬಿಟ್ಟು ಅವ್ರಿಗೆ ಯಾವ ತರ ಸೂಪ್ ಮತ್ತೆ ಸಲಾಡು, ಅವ್ರಿಗೆ ಏನೇನ್ ಇರುತ್ತೆ ಅದನ್ನ, ಹಣ್ಣು ಎಲ್ಲ ಇರುತ್ತೆ. ನ್ಯಾಚುರಲ್ ಡಯಟ್ ಅಂತ ಬಂದ್ರೆ ಎಲ್ಲ ಬರುತ್ತೆ. ಮಜ್ಜಿಗೆ, ಸೂಪು, ಸಲಾಡು, ಹಣ್ಣು ಅಂತ ಎಲ್ಲ ಬರುತ್ತೆ. ಅದೆಲ್ಲ ಕೊಡ್ತೀವಿ. ಅವ್ರು ಡಾಕ್ಟರ್ ಏನ್ ಬರ್ದಿರ್ತಾರೆ ಅದೇ ಪ್ರಕಾರವಾಗಿ ಅವ್ರಿಗೆ ಕೊಡ್ತಾ ಇರ್ತೀವಿ. ಹಾಗಾದ್ರೆ ಡಾಕ್ಟರ್ ಸಲಹೆ ಮೇರೆಗೆ ನಮ್ಮ ಇಲ್ಲಿ ಕಿಚನ್ ಅಲ್ಲಿ ಇರುವಂತಹ ಕಿಚನ್ ಸ್ಟಾಫ್ಸ್ ಪ್ರತಿಯೊಬ್ಬ ಪೇಷಂಟ್ಗೂ ಡಯಟ್ ಅನ್ನ ಇದು ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಯಾವ್ಯಾವ ರೀತಿಯಾದಂತ ಡಯಟ್ ನೀವು ರೆಡಿ ಮಾಡ್ತೀರಾ? ಯಾವ ರೀತಿಯಾದಂತ ಇಲ್ಲಿ ಊಟಕ್ಕೆ ಪೇಷಂಟ್ ಗಳಿಗೆ ಅನುಕೂಲ ಆಗೋ ತರ ನೀವು ಮಾಡ್ತೀರಾ? ನಾವು ತರಕಾರಿ, ವೆಜಿಟೇಬಲ್ಸ್ ಎಲ್ಲ ಸೂಪ್ ಅಂತ ಬರುತ್ತೆ. ತರಕಾರಿ ಎಲ್ಲ ಕಟ್ ಮಾಡ್ಬಿಟ್ಟು ಕ್ಲೀನ್ ಆಗಿ ತೊಳೆದು ಕಟ್ ಮಾಡಿ ಬೇಯಿಸಿ ಅದಕ್ಕೆ ಏನೇನ್ ಐಟಮ್ಸ್ ಬೇಕೋ ಎಲ್ಲ ಹಾಕಿ ಅದನ್ನ ಆರಿಸ್ಬಿಟ್ಟು ಮಿಕ್ಸಿ ಮಾಡಿ ಅದಕ್ಕೆ ಕಾಯಿ ಹಾಲು ಅಂತ ಹಾಕ್ತಿವಿ. ಹಾಕ್ಬಿಟ್ಟು ಸೂಪ್ ಅಂತ ಕೊಡ್ತೀವಿ. ಆಮೇಲೆ ಫ್ರೂಟ್ಸ್ ಅಂತ ಇರುತ್ತೆ, 3-4 ತರದ ಹಣ್ಣುಗಳನ್ನೆಲ್ಲ ಕಟ್ ಮಾಡ್ಬಿಟ್ಟು ಫ್ರೂಟ್ಸ್ ಅಂತ ಕೊಡ್ತೀವಿ. ಮತ್ತೆ ವೆಜಿಟೇಬಲ್ ಪಲ್ಯ ಅಂತ ಇರುತ್ತೆ, ಪಲ್ಯ ಕೊಡ್ತೀವಿ. ಎಲ್ಲ ಡಾಕ್ಟರ್ ಏನ್ ಬರ್ದಿರ್ತಾರೆ, ಅವ್ರಿಗೇನು ಇರುತ್ತೆ ನ್ಯಾಚುರಲ್ ಡಯಟ್ ಅಂತ ಇರುತ್ತೆ, ಅವ್ರಿಗೆ ಏನಿರುತ್ತೆ ಅದನ್ನೆಲ್ಲ ಕೊಡ್ತಾ ಹೋಗ್ತೀವಿ. ನೋಡಿದ್ರಲ್ಲ ಸ್ನೇಹಿತರೆ, ನಾವು ನೋಡಿದಂತ ಬೇರೆ ಕಡೆ ನೋಡಿದಂತ ಹಾಸ್ಪಿಟಲ್ ಅಲ್ಲಿ ತುಂಬಾ ಕಿಚನ್ ಅಂತ ಏನ್ ಕ್ಲೀನ್ ಆಗಿರಲ್ಲ. ಬಟ್ ಈ ಹಾಸ್ಪಿಟಲ್ ಅಲ್ಲಿ ತುಂಬಾ ಕ್ಲೀನ್ ಆಗಿದೆ, ತುಂಬಾ ನೀಟ್ನೆಸ್ ಆಗಿ ಇಟ್ಕೊಂಡಿದ್ದಾರೆ. ನಮ್ ಕಿಚನ್ ಸ್ಟಾಫ್ ತುಂಬಾ ಕೋಪರೇಟಿವ್ ಮಾಡ್ತಾರೆ, ಪೇಷಂಟ್ ಗಳ ಜೊತೆ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾರೆ.
ಲೊಕೇಶನ್ ಹೇಳ್ಬೇಕಂದ್ರಪ್ಪ, ಈ ತರದ್ದು ನೀವು ಡೈರೆಕ್ಟ್ ಆಗಿ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಕಾಗಿನೆಲೆ ಗ್ರಾಮದಲ್ಲಿ ಕಾಗಿನೆಲೆಯಿಂದ ಪಾರ್ಕ್ ಪ್ರಾಧಿಕಾರ ಆಫೀಸ್ ನಲ್ಲಿರುವಂತ ಕನಕ ನಿಸರ್ಗ ಮನೆ ಕಾಗಿನೆಲೆ ಪಾರ್ಕಿಗೆ ಬಂದ್ರೆ ಈ ಪಾರ್ಕ್ ಒಳಗಡೆನೆ ಇರೋದು. ಈ ಪಾರ್ಕ್ ನಲ್ಲಿ 158 ಎಕರೆ ಜಾಗದಲ್ಲಿ ಪಾರ್ಕ್ ಇದೆ. ಆ ಪಾರ್ಕ್ ಅಲ್ಲಿ ಒಂದು 8 ಎಕರೆ ಜಾಗದಲ್ಲಿ ನಮ್ಮ ಹಾಸ್ಪಿಟಲ್ ಪೂರ್ತಿ ಕವರೇಜ್ ಆಗಿದೆ. ನೀವು ಇಲ್ಲಿ ಬಂದು ಪ್ರತಿದಿನನೂ ಆಯ್ತು OPD ಪೇಷಂಟ್ ಆಗ್ಲಿ IP ಪೇಷಂಟ್ ಆಗ್ಲಿ ಈ ಟ್ರೀಟ್ಮೆಂಟ್ ಅನ್ನ ಬಂದು ತಗೊಂಡು ಸದುಪಯೋಗ ಪಡಿಸ್ಕೋಬೇಕು.